ಹಳೇ ಬಿಲ್ಡಿಂಗ್ ಇದು, ಅವಾಗ 60ಕ್ಕಿಂತಲೂ ಮುಂಚೆ ಕಟ್ಟಿದ್ದು. ಆಮೇಲಪ್ಪ ಸವಿ ಸವಿ ನೆನಪು, ಸಾವಿರ ನೆನಪು. ಇಲ್ಲೇ ಇದೇ ಶಾಲೆನಲ್ಲೇ ನನ್ನ ಜೊತೆ 1ನೇ ಕ್ಲಾಸು ಓದ್ದವರು. ನೆನಪು. ಒಂದು ಎರಡು ಇಲ್ಲಿ ಓದಿದ್ದು 2ನೇ ಕ್ಲಾಸು. ನಮ್ಮ ತಂದೆ ಓದಿದ್ದು, ಇವ್ರು ಓದಿದ್ದು, ಇವ್ರ ತಂದೆ ಓದಿದ್ದು, ಇವ್ರ ತಂದೆ ಓದಿದ್ದು. 2ನೇ ಕ್ಲಾಸ್ಗೆ ಎಲ್ಲ ಮಗಿಗಳು 21 ಗಂಟೆ ಮಗ್ಗಿ ಹೇಳಿದ್ರು, ಹಾಗೆ ಪಾಠ ಮಾಡ್ತಾಯಿದ್ರು, ಹಂಗೆ ಜೊತೆಗಿದ್ರು. ನಮ್ಮ ರಾಮಲಿಂಗ ಸಾಹೇಬರು ಈಗ LKG UKG ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಎಜುಕೇಶನ್ ಫೌಂಡೇಶನ್ ಅಂತ. ಹಿಡಿದ ಭಗವಂತ ಇರುತ್ತ. ಟ್ರೆಡಿಷನಲಿ ಕಾಂಗ್ರೆಸ್ಸು ನಾವೆಲ್ಲ, ಹಾಗೆ NSA, ಯೂತ್ ಕಾಂಗ್ರೆಸ್ಸು, ಮೈನ್ ಕಾಂಗ್ರೆಸ್ಸು, ಆಮೇಲೆ ಕಾರ್ಪೊರೇಟು, ಆಮೇಲೆ MLA, ಆಮೇಲೆ ಸ್ಟೂಡೆಂಟ್ ಆದ ನಂತರ ಯೂತ್ ಕಾಂಗ್ರೆಸ್ಸು. ಹುಡುಗರಾಗೆ ನಾಯಕತ್ವ ಸರ್ ಅವ್ರದ್ದು. ಆವಾಗ ಅವ್ರು ಕಿತ್ತಾಗಿ ನಾಯಕತ್ವ. ಅವ್ರಿಗೇನೋ ಪಾಪ ಬಿಟ್ಟು ಮುಖೆಲ್ಲ ಕೆಂಪಾಗೋಗ್ಬಿಡೋದು. ಅವ್ನು ಒಬ್ಬರು ಹತ್ರ ಹೇಳ್ತಾ ಇರಲಿಲ್ಲ, ನಾವು ತೋರಿಸ್ಕೊಂಡು ಹೋಗ್ಬಿಡೋದು. ಅಥವಾ ನಾಯಕತ್ವ ಸರ್ ಅವ್ರು ತೆಗಿತಾರೆ. ಮೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚುಕು. ಈ ಒಂದು ಶಾಲೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ನನಗೊಂದು ಕನಸಿತ್ತು. ನವೋದಯಗೆಲ್ಲ 1 ವರ್ಷಕ್ಕೆ ಒಬ್ಬರು ಇಬ್ಬರಾದರೂ ಸೆಲೆಕ್ಟ್ ಆಗ್ತಾಯಿದ್ರು, ಆ ಥರ ಓದಿಸ್ತಾ ಇದ್ರು ಸರ್. ತನಗೆ ಜನ್ಮ ನೀಡಿದಂತಹ ತಂದೆ ತಾಯಿ ಹಾಗೆ ತಾನು ಜನಿಸಿದಂತಹ ಗ್ರಾಮವನ್ನ ಎಂದಿಗೂ ಕೂಡ ನಾವು ಮರೆಯೋದಿಕ್ಕೆ ಸಾಧ್ಯವೇ ಇರೋದಿಲ್ಲ. ಆ ರೀತಿಯಾದಂತಹ ಭಾವನಾತ್ಮಕವಾದಂತಹ ಸಂಬಂಧವನ್ನ ಹೊಂದಿರ್ತೇವೆ. ಇಲ್ಲೊಂದು ಕಡೆ ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿ ಸಚಿವ ಸ್ಥಾನವನ್ನ ಹೊಂದಿರತಕ್ಕಂತಹ ಅತ್ಯಂತ ಸರಳ ರಾಜಕಾರಣಿ ಎನಿಸಿರುವಂತಹ ತಾವು ಗೃಹ ಸಚಿವರಾಗಿದ್ದಾಗಲೂ ಕೂಡ ಯಾವುದೇ ಕ್ಯಾನ್ವಾಯ್ ಬಳಸದೆ, ಹಾಗೆ ಯಾವುದೇ ಕೆಂಪು ಗೂಟದ ಕಾರನ್ನ ಬಳಸದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಓಡಾಡ್ಕೊಂಡಿದ್ದಂತಹ ರಾಜಕಾರಣಿಯೇ ಅವರೇ ಆನೇಕಲ್ ತಾಲೂಕಿನ ಶೆಟ್ಟಳ್ಳಿಯ ಸುಪುತ್ರರಾದಂತಹ ರಾಮಲಿಂಗಾರೆಡ್ಡಿರವರು. ರಾಮಲಿಂಗಾರೆಡ್ಡಿರವರು ಇವತ್ತು ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆಯ ಸಚಿವರು ಕೂಡ ಹೌದು. 2 ಸಚಿವ ಸ್ಥಾನಗಳನ್ನ ಹೊಂದಿರತಕ್ಕಂಥವ್ರು, 2 ಜವಾಬ್ದಾರಿಗಳನ್ನ ಹೊಂದಿರತಕ್ಕಂತ ರಾಮಲಿಂಗಾರೆಡ್ಡಿರವರು ಜನಿಸಿದ ಊರೇ ಆನೇಕಲ್ ತಾಲೂಕಿನ ಶೆಟ್ಟಳ್ಳಿಯಲ್ಲಿ. ಅವರು ಪ್ರಾಥಮಿಕ ಶಿಕ್ಷಣ ಅಂದ್ರೆ 1 ಮತ್ತು 2ನೇ ಕ್ಲಾಸ್ ಓದಿದಂತ ಆ ಒಂದು ಶಾಲೆ ಶಿಥಿಲವಾಗಿತ್ತು, ಅದು ಸಂಪೂರ್ಣವಾಗಿ ನಾಶವಾಯಿತು. ಆ ಶಾಲೆಯನ್ನ ಕೆಡವಿ ಇದೀಗ ಅತ್ಯಂತ ಸುಸಜ್ಜಿತವಾದಂತ ಹೈಟೆಕ್ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ತನ್ನ ಗ್ರಾಮಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ಸುಮಾರು 1 ಕೋಟಿ ರೂಗಳಲ್ಲಿ ನಿರ್ಮಾಣವಾಗಿರುವಂತಹ ಆ ಒಂದು ಶಾಲೆಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿದವರು ಈಗ ಈ ಒಂದು ಕಟ್ಟಡ ಹೇಗೆ ಮೂಡಿ ಬಂದಿದೆ ಮತ್ತು ಈ ಕಟ್ಟಡದ ಒಳಗಡೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅದೆಲ್ಲವನ್ನು ಕೂಡ ತನ್ನ ಹಳೆಯ ಸ್ನೇಹಿತರಾದಂತಹ ಅಂದ್ರೆ 1 ಮತ್ತು 2ನೇ ತರಗತಿಯಲ್ಲಿ ಓದ್ತಿದ್ದಾಗ ಯಾರೆಲ್ಲ ಇವರ ಜೊತೆ ಇದ್ರು ಆ ಸ್ನೇಹಿತರನ್ನ ಕರೆದುಕೊಂಡು ಈ ಒಂದು ಶಾಲೆಯನ್ನ ವೀಕ್ಷಿಸಿದರು. ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಆನೇಕಲ್ ತಾಲೂಕಿನ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರು ಆನೇಕಲ್ ತಾಲೂಕಿನ ಸುಪುತ್ರರು, ಆನೇಕಲ್ ತಾಲೂಕಿನ ಶೆಟ್ಟಳ್ಳಿ ಗ್ರಾಮದವರು. ಅವರು ಇಲ್ಲಿ ಜನಿಸಿದರು. ಹಾಗೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ 1958 ಮತ್ತು 1960 ತನಕ 1 ಮತ್ತು 2ನೇ ತರಗತಿಯಲ್ಲಿ ಈ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿದರು. ಆ ಒಂದು ಶಿಥಿಲವಾದಂತ ಕಟ್ಟಡದ ಆ ಒಂದು ಭಾವಚಿತ್ರಗಳನ್ನ ನೋಡೋಣ ಬನ್ನಿ. ಫೋಟೋಗಳಲ್ಲಿ ಹೀಗೆ ಕಾಣಿಸ್ತಾ ಇದೆ ಮತ್ತು ಗ್ರಾಮವು ಕೂಡ ಅವತ್ತು ಅತ್ಯಂತ ಕುಗ್ರಾಮವಾಗಿತ್ತು. ಇವತ್ತು ಅಭಿವೃದ್ಧಿ ಆಗಿದೆ. ತಾನು ಜನಿಸಿದ ಈ ಒಂದು ಶಾಲೆಗೆ 60 ವರ್ಷಗಳು ಕೂಡ ಆಗಿದೆ. ಈ ಒಂದು ಶಾಲೆಯನ್ನ ಇದೀಗ ಕೆಡವಿ ಅತ್ಯುತ್ತಮವಾದಂತಹ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಸುಸಜ್ಜಿತವಾದಂತಹ ಕೊಠಡಿಗಳು, ಪ್ಲೇ ಏರಿಯಾ, ಕಂಪ್ಯೂಟರ್ ಕೊಠಡಿ, ಶೌಚಾಲಯ, ಅಡಿಗೆ ಮನೆ,
ಪ್ರಾರ್ಥನಾ ಸಭಾಂಗಣ, ಪೀಠೋಪಕರಣಗಳು ಇದೆಲ್ಲವನ್ನು ಕೂಡ ಈಗ ವೀಕ್ಷಿಸಿದರು. ಇದೆಲ್ಲವೂ ಕೂಡ ಹೈಟೆಕ್ ರೀತಿಯಲ್ಲಿ ಮೂಡಿ ಬಂದಿದೆ ಈ ಒಂದು ಶಾಲೆಯ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಈ ಶಾಲೆಯನ್ನ ಈಗ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ವರ್ಚುವಲ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಒಂದು ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ರಾಮಲಿಂಗಾರೆಡ್ಡಿರವರು ಹಂಚಿಕೊಂಡಿದ್ದು ಹೀಗೆ. ಇಲ್ಲೇ ಇದೇ ಶಾಲೆನಲ್ಲೇ ನನ್ನ ಜೊತೆ 1ನೇ ಕ್ಲಾಸು 2ನೇ ಕ್ಲಾಸು ಓದ್ದವರು. ಮತ್ತು ಈಗಿನ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆಲ್ಲ ಗ್ರಾಮದ ಎಲ್ಲ ಹಿರಿಯರಿದ್ದಾರೆ. ನಾವೆಲ್ಲ ಓದಿದ್ದು ಇದೇ ಶಾಲೆನಲ್ಲೇ. ಅವಾಗ ಒಂದೇ ಕೊಂಡಿ ಇತ್ತು ಅನ್ಸುತ್ತೆ, ಒಂದು ಕೊಂಡಿ ಆಮೇಲೆ ಒಂದು ಕೊಂಡಿ ಆಯಿತು ಅನ್ಸುತ್ತೆ. ಹಾಗೆಲ್ಲ ಮಿಡ್ಲ್ ಸ್ಕೂಲ್ ಅಂದರೆ ಒಬ್ಬರೇ ಟೀಚರು ಎಲ್ಲ ಒಂದೇ ಕ್ಲಾಸಲ್ಲಿ ಇರಬೇಕಾಗಿತ್ತು ಎಲ್ಲರೂ. ಆಮೇಲೆ ಅದು ಬದಲಾವಣೆ ತಂದಿದ್ದು ರಾಹುಲ್ ಗಾಂಧಿಯವರು. ಬ್ಲ್ಯಾಕ್ ಬೋರ್ಡ್ ಸಿಸ್ಟಮ್ ಅಂತೇಳಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ಸೆಕ್ಷನ್ಗೆ ಒಂದು ಕೊಠಡಿ ಇರಬೇಕು, ಪ್ರತಿ ಸೆಕ್ಷನ್ಗೂ ಕೂಡ ಒಬ್ಬ ಟೀಚರ್ ಇರಬೇಕು ಅಂತ ಆಗ ಬದಲಾವಣೆಯನ್ನು ರಾಜೀವ್ ಗಾಂಧಿಯವರು ತಂದರು. ಆಮೇಲೆ ಇವರು ವಾಜಪೇಯಿ ಅವರು ಇದ್ದಾಗಲೂ ಕೂಡ ಸರ್ವ ಶಿಕ್ಷಣ ಅಭಿಯಾನ ಅಂತ ಅವರು ಕೂಡ ಸಾಕಷ್ಟು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋರು. ಮತ್ತು ಈ ಶಾಲೆ ಅವಾಗ ನಮ್ಮೂರಲ್ಲಿರ್ತಕ್ಕಂಥವ್ರು ಎಲ್ಲನೂ ಇಲ್ಲೇ ಓದ್ತಾಯಿದ್ರು. ಆಮೇಲೆ ಹೀಗೆ ಕಾರಣಾಂತರಗಳಿಂದ ಎಲ್ಲರೂ ಇಂಗ್ಲೀಷ್ ಮಾಧ್ಯಮದ ಇಂಗ್ಲೀಷ್ ಮಾಧ್ಯಮದ ಕಡೆ ಒಲವು ಜನಕ್ಕೆ. ಸಹಜವಾಗಿ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಹತ್ತುಬೆಲೆ, ಮಾಯಸಂದ್ರ, ಈ ಕಡೆ ಮರ್ಸೂರು ಈ ಭಾಗಕ್ಕೆ ಮಕ್ಕಳನ್ನು ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟ್ಗಳಲ್ಲಿ ಓದೋಕ್ಕೆ ಕಳಿಸಿದ್ರು. ಆಮೇಲೆ ಇಲ್ಲೂ ಕೂಡ ಒಬ್ಬ ಟೀಚರು ಇದ್ದರು. ಅವರು ಮಕ್ಕಳು ಇಲ್ಲೂ ಇರ್ತಾಯಿದ್ರೇನೋ, ಅವ್ರು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಬರೋರು ಅಲ್ವಾ. ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗಬೇಕು, ಅವ್ರು 12 ಗಂಟೆಗೆ 1 ಗಂಟೆಗೆ ಬರ್ತಾಯಿದ್ರು. ಸಹಜವಾಗಿ ಏನಾಯಿತು, ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದು ಬಿಟ್ಟು ಶಾಲೆ ಕೂಡ ಮುಚ್ಚೋಯಿತು. ಆಮೇಲೆ ಹಳೇ ಬಿಲ್ಡಿಂಗ್ ಇದು, ಯಾವಾಗ 60ಕ್ಕಿಂತಲೂ ಮುಂಚೆ ಕಟ್ಟಿದ್ದು ಅದೇನಪ್ಪ, ನಾವು 58ರಲ್ಲಿ ನಾವು ಇಲ್ಲಿದ್ದಲ್ಲ. 58ರಲ್ಲಿ ನಾವು ಇಲ್ಲಿ ಓದಿದ್ದು. 58ರಿಂದ 60. ಅದಕ್ಕೆ ಮುಂಚೆ ಯಾವಾಗಲೋ ಇತ್ತು, ಭಾಳ ಹಳೆ ಕನ್ನಡ ಆಗಿತ್ತು. ಅದೆಲ್ಲ ಶಿಥಿಲ ಆಗಿ ಎಲ್ಲ ಈಗ ಬಿದ್ದೋಯ್ತು. ಆಮೇಲೆ ಒಂದು 2 ವರ್ಷಕ್ಕೆ ಮುಂಚೆ ಇದನ್ನು ಹಳೆ ಕನ್ನಡನ ಹೊಡೆದಾಕೋದಕ್ಕೆ ಅನುಮತಿ ತಗೊಂಡು ಈಗ ಇದನ್ನು ಕಟ್ಟಿ ಆಗಿದೆ. ನೀವೇ ನೋಡೋದ್ರಲ್ಲ ಮೇಲ್ಗಡೆ ಒಂದು ಫಸ್ಟ್ ಫ್ಲೋರಲ್ಲಿ 4 ಕೊರಡಿ ಇದೆ, ಸೆಕೆಂಡ್ ಫ್ಲೋರಲ್ಲಿ 2 ಕೊರಡಿ ಇದೆ. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಆಡೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ, ಅದರಿಂದ ಅಲ್ಲಿ ಪ್ಲೇ ಹೋಮ್ ಅಂತ ಅಲ್ಲಿ ಮಾಡಿದ್ದೀವಿ. ಈ ಬಿಲ್ಡಿಂಗ್ ಎಷ್ಟಿದೆಯೋ, ಸೈಟ್ ಎಷ್ಟಿದೆಯೋ ಅಷ್ಟು ಕೂಡ ಮೇಲ್ಗಡೆ ಪ್ಲೇ ಹೋಮ್ ಇರುತ್ತೆ. ಅದಕ್ಕೂ ಕೂಡ ಮೇಲ್ಗಡೆ ಇದಾಕಿ ಶೀಟ್ ಹಾಕಿ ಸುತ್ತಲೂ ಗ್ರಿಲ್ ಹಾಕಿ ಮಕ್ಕಳ ಸೇಫ್ಟಿಗೆ ಅಲ್ಲಿ ಮಕ್ಕಳು ಮೇಲೆ ಆಡ್ಕೊಬೋದು. ಆಮೇಲೆ ಬಿಸಿ ಊಟ ಮಾಡ್ಕೊಳ್ಳೋ, ಊಟ ತಿನ್ನೋದಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇದನ್ನು ಒಂದೇ ಒಂದು ಕೊರಡಿ ಬಿಟ್ಟು ಉಳಿದಿದ್ದನ್ನೆಲ್ಲ ಬಿಸಿ ಊಟಕ್ಕೆ ಇಲ್ಲಿ ಸೇರ್ತೀವಿ. ಮತ್ತು ಪ್ರೇಯರು ಇಲ್ಲೇ ಮಾಡ್ಕೋಬೋದು. ಈಗ LKG UKG ಪ್ರಾರಂಭ ಮಾಡ್ತೀವಿ ಅಂತೇಳಿ ಕೀ ಎಜುಕೇಷನ್ ಫೌಂಡೇಶನ್ ಅಂತ ಅವರು ಬಂದಿದ್ದಾರೆ. LKG UKG ಮಕ್ಕಳಿಗೆ ಅವರು ಉಚಿತವಾಗಿ ಅಲ್ವಾ, ಟೀಚರು ಅವರೇ ಕೊಡ್ತಾರೆ, ಮೆಟೀರಿಯಲ್ಸು ಅವರೇ ಕೊಡ್ತಾರೆ. ಈಗಾಗಲೇ ಆನೇಕಲ್ಲಲ್ಲಿ ಒಂದು 20 ಸ್ಥಳಗಳಲ್ಲಿ ಮಾಡ್ತಾಯಿದ್ದಾರೆ. LKG UKGಗೆ ಬರ್ತಕ್ಕಂಥ ಮಕ್ಕಳನ್ನು ಈಗ ತಕ್ಷಣಕ್ಕೆ ಸೇರಿಸ್ಕೊಳ್ತಾರೆ. ಟೀಚರು ಹಾಕ್ಬಿಟ್ಟಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟವರು. ನಾನು ಈ ಥರ ಈ ವರ್ಷದಿಂದಲೇ ಪ್ರಾರಂಭ ಆಗಬೇಕು ಅಂದಾಗ ಟೀಚರು ಹಾಕಿದ್ದಾರೆ. ಮತ್ತು ಯಾರು 1ನೇ ಕ್ಲಾಸು 2ನೇ ಕ್ಲಾಸಿಗೆ ಯಾರು ಸೇರಿಕೊಳ್ತಾರೋ ಸೇರ್ಕೋಬೋದು. ಆಮೇಲೆ ಇಂಗ್ಲೀಷ್ ಮಾಧ್ಯಮನೂ ನಮ್ಮ ಕಡೆ ಎಲ್ಲ ಸ್ಟ್ರೆಂತ್ ಜಾಸ್ತಿ ಇರೋ ಕಡೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ. ನೋಡಿ ಈಗ ಪ್ರಾರಂಭ ಮಾಡಿದ್ದೀವಲ್ಲ, ನಾನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು MLCಗಳಿದ್ದಾರೆ, ಅವರು ಹಾಗೆಯೇ ಮಾತು ಮುಂದುವರಿಸಿದಂತ ರಾಮಲಿಂಗಾರೆಡ್ಡಿರವರು ತನ್ನ ಬಾಲ್ಯದ ಆ ದಿನಗಳನ್ನ ಕೆಲವೊಂದು ನೆನಪುಗಳನ್ನು ಮಾತ್ರ ನೆನಪಿಸಿಕೊಂಡ್ರು. 1 ಮತ್ತು 2ನೇ ತರಗತಿ ತನಕ ತಾನು ಓದಿದ್ದೆ. ಆ ನಂತರ ಲಕ್ಸಂದ್ರದ ಹೊಂಬೇಗೌಡ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ಅಂತ ತಿಳಿಸಿದ್ದು ಹೀಗೆ. 1, 2 ಇಲ್ಲಿ ಓದಿದ್ದು. ಆಮೇಲೆ ಇವರು 3ಕ್ಕೆ ಮರ್ಸೂರಿಗೆ ಹೋದರು ಅಲ್ವೇನಪ್ಪ. 3ಕ್ಕೋ 4ಕ್ಕೋ ಅಲ್ಲೋದು. ನಾನು ಓದಿದ್ದು 2ನೇ ಕ್ಲಾಸು. ನಮ್ಮ ತಂದೆ ಓದಿದ್ದು, ಇವ್ರು ಓದಿದ್ದು, ಇವ್ರ ತಂದೆ ಓದಿದ್ದು, ಎಲ್ಲರ ತಂದೆ ಓದಿದ್ದು. ನಾವೆಲ್ಲ ಓದಿದ್ದಿಲ್ಲ. ನಮ್ಮ NTM ಸ್ಕೂಲು
ಹೊಂಬೇಗೌಡ ನಗರ NTM ಸ್ಕೂಲಲ್ಲಿ 3, 4 ಅಲ್ಲೂ ಕೂಡ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲೆ ಮೊದಲಿತ್ತು, ಇನ್ನೂ ಅಡಿಷನಲ್ ಆಗಿ ಅಲ್ಲೂ ಕೂಡ ಕಟ್ಸಿದ್ದೀನಿ. ಈಗ ನಮ್ಮ ಕ್ಷೇತ್ರಕ್ಕೆ ಬರೋಲ್ಲ, ಅದು ಆ ಚಿಕ್ಕಪೇಟೆಗೆ ಹೋಗ್ಬಿಡುತ್ತೆ. ಹಾಗೆ ಅವರು ರಾಜಕೀಯಕ್ಕೆ ಹೇಗೆ ಬಂದ್ರು ಅನ್ನೋದನ್ನು ಕೂಡ ರಾಮಲಿಂಗಾರೆಡ್ಡಿರವರು ವಿವರಿಸಿದ್ದು ಹೀಗೆ. ರಾಜಕಾರಣ ಗೊತ್ತಿಲ್ಲದಂಗೆ ರಾಜಕಾರಣಕ್ಕೆ ಸೇರ್ಕೊಂಡಿದ್ದೀನಿ. ಕಾಲೇಜಲ್ಲಿ ಇದ್ವಲ್ಲ, ಕಾಲೇಜಲ್ಲಿದ್ದಾಗ ಎಲೆಕ್ಷನ್ ನಿಂತ್ಕೊಂಡೆ ಸೆಕ್ರೆಟರಿ ಪೋಸ್ಟ್ಗೆ, ಸೆಕೆಂಡ್ ಡಿಗ್ರಿಯಲ್ಲಿದ್ದಾಗ. ಆಗ ಸ್ಟೂಡೆಂಟ್ ವಿಂಗ್ ಇತ್ತು ನಮ್ಮದು, NSY ಅಂತ, ನ್ಯಾಷನಲ್ ಸ್ಟೂಡೆಂಟ್ಸ್ ವಿಂಗ್ ಆಫ್ ಇಂಡಿಯಾ ಅಂತ, ಕಾಂಗ್ರೆಸ್ ಪಕ್ಷದ್ದು ಸ್ಟೂಡೆಂಟ್ ವಿಂಗು. ಅಲ್ಲಿ ಸ್ಟೂಡೆಂಟ್ ವಿಂಗ್ ಜೊತೆ ಲಿಂಕ್ ಆಯಿತು. ಅದೇ ವರ್ಷ ಟ್ರಿವ್ಯಾಂಡ್ರಮ್ಗೆ ಕನ್ವೆನ್ಷನ್ ಆಯಿತು, NSY ಕನ್ವೆನ್ಷನ್ನು. ಅಲ್ಲಿಗೆ ಹೋದ್ವಲ್ಲ, ಆಮೇಲೆ ಹಾಗೇ ಕಾಂಗ್ರೆಸ್ ಅಂದರೆ ನಮ್ಮ ತಂದೆನೂ ಕಾಂಗ್ರೆಸ್ಸೇ, ಎಲ್ಲರೂ ಕಾಂಗ್ರೆಸ್ಸೇ ಅಲ್ವಾ, ಟ್ರೆಡಿಷ್ನಲಿ ಕಾಂಗ್ರೆಸ್ಸು ನಾವೆಲ್ಲ. ಹಾಗೇ NSY, ಯೂತ್ ಕಾಂಗ್ರೆಸ್ಸು, ಮೈನ್ ಕಾಂಗ್ರೆಸ್ಸು, ಆಮೇಲೆ ಕಾರ್ಪೊರೇಟ್ರು, ಆಮೇಲೆ MLA, ಆಮೇಲೆ ಮಿನಿಸ್ಟ್ರು. ಸ್ಟೂಡೆಂಟ್ ವಿಂಗ್ ಆದ ನಂತರ ಫಸ್ಟ್ ಯೂತ್ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು. ಕಾರ್ಪೊರೇಷನ್ 83ರಲ್ಲಿ, 83ರಿಂದ 88, 85ರಲ್ಲಿ ಅಸೆಂಬ್ಲಿಗೆ ನಿಂತೆ. ಆವಾಗ ಸೋತೆ. ಆವಾಗ 85ರಲ್ಲಿ, 89ರಲ್ಲಿ ನಿಂತೆ. ಅಲ್ಲಿಂದ ಸತತವಾಗಿ 8 ಸಲ ಗೆದ್ದು. ಶಿಕ್ಷಕರು ಹಾಕಿದ್ದಾರೆ ಆಗಲೇ. ಈಗ ಎಷ್ಟು ಜನ ಹಾಕಿದ್ದಾರೆ? ಈಗ ಒಬ್ಬರು ಕೊಟ್ಟಿದ್ದಾರೆ. ಗೆಸ್ಟ್ ಟೀಚರ್ ಕೊಡ್ತೀವಿ. ನೆಸಿಟಿ ಇದ್ದರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಕಂಪ್ಯೂಟರು, ಬೇರೆ ಟೀಚರ್ಸು ಎಲ್ಲ ಸೇರಿ 19 ಜನಕ್ಕೆ ಗೆಸ್ಟ್ ಟೀಚರ್ ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರ 23ರಲ್ಲಿ 22 ಶಾಲೆಗಳನ್ನು ಇದೇ ರೀತಿ ಹೊಸದಾಗಿ ಕಟ್ಟಿದ್ದೀವಿ ಅಥವಾ ರಿನ್ಯೂವೇಷನ್ ಮಾಡಿದ್ದೀವಿ. ಬಹುತೇಕ ರಿನ್ಯೂವೇಷನ್ ಮಾಡಿದ್ದೀವಿ, ಹೊಸದಾಗೂ ಕಟ್ಟಿದ್ದೀವಿ. ಈ ಶಾಲೆ ಹೇಗಿದೆಯೋ ಅದೇ ರೀತಿ ಇಲ್ಲೆಲ್ಲ, ಅಲ್ಲೆಲ್ಲ ನಮ್ಮಲ್ಲೆಲ್ಲ 1ನೇ ಕ್ಲಾಸಿಂದನೇ ಕಂಪ್ಯೂಟರು. ಜ್ಞಾಪಕನೇ ಇಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸು ನಮ್ಗೆ ಇಲ್ಲಿ ಏನೇನಾಯಿತು ಘಟನೆಗಳೇನು ಜ್ಞಾಪಕನೇ ಇಲ್ಲ. 1-2-3 ಜ್ಞಾಪಕ ಇರಬೇಕಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನು ಜ್ಞಾಪಕ. ಅದೆಲ್ಲ ಇಲ್ಲೊಂದು ನಾಟಕ ಆಯಿತು, ಅಲ್ಲಿ ನಮ್ಮ ತಂದೆ ಪಾಠ ಮಾಡಿದ್ದೀವಿ, ಅದೊಂದು ಜ್ಞಾಪಕ ಇದೆ. ಆಮೇಲೆ ಇವನು ಕಮಲ್ನಾಥ್ ಇರೋದಲ್ಲಪ್ಪ, ಅದೊಂದು ಜ್ಞಾಪಕ ಇದೆ. ಅವಾಗ ತಮ್ಗೆ ಎಷ್ಟು ಸರ್ ವಯಸ್ಸು? 6-7 ಅಷ್ಟೇ. 7ನೇ ಕ್ಲಾಸ್ವರೆಗೂ ಇಲ್ಲೇ ಓದಿ, 7ನೇ ವಯಸ್ಸುವರೆಗೂ ಇಲ್ಲಿ ಓದಿದ್ದು. ಆಮೇಲೆ ನಮ್ಮದು ದ್ರಾಕ್ಷಿ ತೋಟ ಇತ್ತು. ದ್ರಾಕ್ಷಿ ತೋಟ ಇಲ್ಲಿತ್ತಲ್ಲ, ಆ ತೋಟಕ್ಕೆ ಹೋಗಿದ್ದು ಜ್ಞಾಪಕ ಇದೆ. ಜಾತ್ರೆಗೆ ಬರ್ತಾ ಇದ್ವಿ. ನಮ್ಮ ತಂದೆ ರೆಗ್ಯುಲರ್ ಆಗಿ ಇದಕ್ಕೆ ಬರೋರು, ಅಮಾವಾಸ್ಯೆಗೆ. ನಾವು ಏನಿದ್ರು ಈಗ ನಮ್ಮ ಕ್ಷೇತ್ರದ ಮಟ್ಟಿಗೆ ಎಲ್ಲ ನಾನು ಮಾಡಿದ್ದೀನಿ. ಆಮೇಲೆ ನಾನು ಓದಿದ್ದ ಹೊಂಬೇಗೌಡ ಶಾಲೆ ಇದೆಯಲ್ಲ, ಆ ಸಂಸ್ಥೆಯ ಗರ್ಲ್ಸ್ ಸ್ಕೂಲು 1.5 ಕೋಟಿ ಆಯ್ತಪ್ಪ, 1.5 ಕೋಟಿ ಆಯಿತು. ಪೂರ್ತಿ ರಿನ್ಯೂವೇಷನ್ ಮಾಡ್ಕೊಟ್ವಿ. ಆಮೇಲೆ ನಮ್ಮ ಮಗಳ ಕಾನ್ಫರೆನ್ಸಿನಲ್ಲಿ ಬೈರಸಂದ್ರ ಶಾಲೆ, ಗುರಪ್ಪನಪಾಳ್ಯ ಶಾಲೆ, ಆಮೇಲೆ ಮಾರೇನಹಳ್ಳಿ 3 ಶಾಲೆ ಎಲ್ಲ ಮಾಡರ್ನೈಸ್ ಮಾಡಿಕೊಟ್ಟಿದ್ವಿ. ಆಮೇಲೆ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಮಾಡಿದ್ರೆ ಯಾವುದು ದೊಡ್ಡದೇನಲ್ಲ. ಹೊಸ ಬಿಲ್ಡಿಂಗ್ ಅಮ್ಮ ಇದು, ಹೊಸ ಬಿಲ್ಡಿಂಗ್ ಇದೆ. ಈಗ 1ನೇ ಕ್ಲಾಸು ಪ್ರಾರಂಭ ಆದಮೇಲೆ ಕಂಪ್ಯೂಟರ್ಸ್ ಹಾಕ್ತೀವಿ. ಆಮೇಲೆ ಟಾಯ್ಲೆಟ್ಸು ಎಲ್ಲ ಇದು ನೋಡಿದ್ರಲ್ಲ, ಕಾಂಪೌಂಡ್ ಇದೆ, ಮೇಲ್ಗಡೆ ಪ್ಲೇ ಹೋಮ್ ಇದೆ, ಅಲ್ಲಿ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ತಾರೆ. ಒಂದು 4-5 ದಿವಸ ಆಗುತ್ತೆ, ಅಥವಾ 1 ವಾರ ಆಗ್ಬೋದು. ಮತ್ತು ಬಿಸಿ ಊಟನೂ ಸಹಜವಾಗಿ ಪ್ರಾರಂಭ ಆದಮೇಲೆ ಅದು ಕೂಡ ಬರುತ್ತೆ. ಆಮೇಲೆ ಶಾರ್ಟೇಜ್ ಆದರೆ ಟೀಚರ್ಸು ನಾವೇ ಕೊಟ್ಕೊಳ್ತೀವಿ, ಶಾರ್ಟೇಜ್ ಟೀಚರ್ಸು. ಮಕ್ಕಳ ದಾಖಲಾತಿಗೆ ವಿಶೇಷ ಆಂದೋಲನ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದೀವಿ, ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಮಾಡಿದ್ದೀವಿ. LKG UKGಗಂತೂ ಸಫಿಷಿಯೆಂಟಾಗಿ ಜನ ಬರ್ತಾರೆ. ನಮ್ಮೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬರ್ತಾರೆ.
ಈ ಒಂದು ಶೆಟ್ಟಳ್ಳಿಯಲ್ಲಿ ಹೀಗೆ ಅದ್ಭುತವಾಗಿ ಸುಮಾರು 1 ಕೋಟಿ ರೂಗಳಲ್ಲಿ ಈ ಒಂದು ಸುಸಜ್ಜಿತವಾದಂತ ಹೈಟೆಕ್ ಮಾದರಿಯ ಶಾಲೆ ನಿರ್ಮಾಣಗೊಂಡಿದೆ. ಈ ಒಂದು ಶಾಲೆ ಮತ್ತು ಆಗ ಬಾಲ್ಯದಲ್ಲಿ ರಾಮಲಿಂಗಾರೆಡ್ಡಿರವರು ಹೇಗಿದ್ರು ಅನ್ನೋದನ್ನ ಅವರ ಸ್ನೇಹಿತರಾದಂತ ಬಸವಾರಾಧ್ಯರವರು ವಿವರಿಸಿದ್ದು ಹೀಗೆ. ನಾವು 52ರಲ್ಲಿ ಒಂದನೇ ಕ್ಲಾಸ್ ಬಿಟ್ಟು ಹೋದ್ರಿ. ನಮ್ಗೆ ಅವಾಗ ನಮ್ಮ ಟೀಚರ್ ಹಂಗೆ ಇದ್ದರು. 2ನೇ ಕ್ಲಾಸ್ಗೆ ಎಲ್ಲ ಮಗಿಗಳು 21 ಗಂಟೆ ಮಗಿ ಹೇಳಿದ್ರಿ. ಹಾಗೆ ಪಾಠ ಮಾಡ್ತಾಯಿದ್ರು. ಹಂಗೆ ಜೊತೆಗಿದ್ರು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಊರ ಕಡೆ ಇವತ್ತು ನಮ್ಮ ಸ್ಕೂಲ್ ಕಡೆ ಊರ ಕಡೆ ಚೆನ್ನಾಗಿ ಗಮನ ಮಾಡಿಕೊಂಡು ನೀವು ನೋಡ್ತಾ ಹೋಗ್ತೀನಿ. ಸಚಿವರು ನೀವು ಜೊತೆಲೇ ಓದಿದ್ದಂತ ಆಗ ಸಚಿವ್ರ ಜೊತೆ ಹೋದ್ರಿ. ಅವ್ರು ಯೋಗ ಇತ್ತು ಸಚಿವರಾದರೂ ನಾವು ಹಳ್ಳಿನ ಇದ್ದೀರಿ. ಹಳ್ಳಿನ ಪೂಜೆ ಮಾಡ್ಕೊಂಡಿದ್ದೀರಿ. ಅವ್ರದ್ದು ನೀವು ಇಟ್ಕೊಳ್ತಾರೆ. ಅವರು ಒಳ್ಳೇದೇನು ಸರ್, ಈಗ ಕೆಟ್ಟದನ್ನು ಸರ್, ಒಳ್ಳೇದೇ. ಏನೋ ಹುಡುಗರು ದೊಡ್ಡಾಗಲಿ ನಾವು ಓದಿದ್ದೆ. ನಾವು ಬಂದಾಗ ಮಳೆ ಬಿದ್ದು ಸುರಿತಾ ಹೇಳ್ತಾವೆ. ಅರ್ಧ ಸ್ಕೂಲ್ ಇದ್ದಿದ್ದು. ಆಮೇಲೆ ಅರ್ಧ ಸ್ಕೂಲ್ ಕಡೆ 18 ಅಡಿಯಲ್ಲಿ ಕಟ್ಟಿದ್ರು. ಇನ್ನು ಅರ್ಧ ಸ್ಕೂಲ್ ಕೇಶವಮೂರ್ತಿ ಅವ್ರು ಕಟ್ಟಿದ್ರು. ಕೇಶವಮೂರ್ತಿ ಕಾಲ ಕಟ್ಟಿದ್ರು. ಆಮೇಲೆ ಹಂಗೆ ಇದ್ದು ಸ್ಕೂಲ್ ಬಿದ್ದಾಯಿತು, ಬಿಟ್ಟುಬಿಟ್ರು ಅಷ್ಟೇ. ಹುಡುಗರಾಗೆ ನಾಯಕತ್ವ ಸರ್ ಅವ್ರದ್ದು. ಆವಾಗ ಅವ್ರು ಕಿತ್ತಾಗಿ ನಾಯಕತ್ವ. ಅವ್ರಿಗೇನೋ ಪಾಪ ಹೋಗ್ಬಿಟ್ಟು ಮುಖೆಲ್ಲ ಕೆಂಪಾಗೋಗ್ಬಿಡೋದು. ಅವ್ನು ಒಬ್ಬರು ಹತ್ರ ಹೇಳ್ತಾ ಇರಲ್ಲ. ನಾವು ತಪ್ಪಿಸ್ಕೊಂಡು ಹೋಗ್ಬಿಡೋದು. ಅಥವಾ ನಾಯಕತ್ವ ಸರ್ ಅವ್ರು ದುಡ್ಡಾಗಿದ್ದರು. ಅವಾಗ ನೀವಿಬ್ರು ಜೊತೆಲಿ ಆಟ ಆಡಿದ್ದೋ ಕಿತ್ತಾಡಿದ್ದೀನಿ, ಆಟ ಆಡಿದ್ದೀನಿ, ಬೇಕಷ್ಟು ಆಟ ಆಡಿದ್ದೀನಿ. ಏನೇನು ಯಾವುದೋ ಮುಳ್ಗುಡ್ಡಿ ಇಕ್ಕೋದು, ಗೆಜ್ಜೆ ಬಿಚ್ಚಾಡೋದು ಎಲ್ಲ ಮಾಡಿದ್ವಿ ಸರ್. ಇಲ್ಲಾಂದ್ರೆ ಹೊಳೆಯಲ್ಲಿ ಆಟ ಆಡೋದು. ಹೊಳೆಗೆ ಗೆಲ್ಲುತ್ತಿಲ್ಲ ಅವಾಗ. ನಾವು ಮನೆ ಊರಲ್ಲಿ ಬಿಡ್ತಾ ಇಲ್ಲ. ಮನೆಯಾಗ ಮುಸ್ಲು ನೀರ ಬಿದ್ದರೆ ನೋಡಿ ಯಾರನ್ನೂ ಕಳಿಸ್ತಾ ಇಲ್ಲ. ನಾವು ಊರನ್ನ ಆಟ ಆಡ್ಕೊಂಡಿರೋ ಅಷ್ಟೇ. ಗೋಲಿ ಆಟ ಆಡಿದ್ದೀವಿ. ಹಾಗೆ ಇತರೆ ಸ್ನೇಹಿತರನ್ನು ಕೂಡ ರಾಮಲಿಂಗಾರೆಡ್ಡಿರವರು ಮಾತನಾಡಿಸಿದರು. ಸುಮಾರು 7-8 ವರ್ಷಗಳ ಹಿಂದೆ ಇದು ಶಾಲೆ ನಿಂತೋಯ್ತು ಬೇರೆ ಬೇರೆ ಕಾರಣಗಳಿಂದ. ಅದನ್ನು ನಾನೀಗ ಸುಮಾರು 3 ಬಾರಿ ಈ ಗ್ರಾಮದ ಸದಸ್ಯರಾಗಿ, ನಮ್ಮ ಮಿಸ್ಸಸ್ 1 ಬಾರಿ, ನಾನು 2 ಬಾರಿ ಸದಸ್ಯರಾಗಿ, 1 ಬಾರಿ ಅಧ್ಯಕ್ಷರಾಗಿ, ಮತ್ತು ಈಗ ಸದಸ್ಯರಾಗಿ ಈ ಒಂದು ಶಾಲೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ನನಗೆ ಒಂದು ಕನಸಿತ್ತು. ಅದನ್ನು ನಾವು ಜಿಲ್ಲಾ ಪಂಚಾಯತಿ ಕಡೆಯಿಂದ ಏನಾದರೂ ಸ್ವಲ್ಪ ಫಂಡ್ಸ್ ತಗೊಂಡು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಹೇಳಿದ್ದೆ. ಅವರು ಅದಕ್ಕೆ ಸಹಕಾರ ಕೊಟ್ಟಿಲ್ಲ 2016-17ರಲ್ಲಿ. ಸರಿ, ನನಗೂ ಅವ್ರಿಗೂ ಒಂದು ಸ್ವಲ್ಪ ಜಗಳನೇ ಆಯಿತು ಈ ವಿಚಾರವಾಗಿ. ಸರ್, ಅದು ಬಿಟ್ಟಾಕಿ ಅಂತೇಳಿ ನಾವೇ ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋಣ ಅಂಥೇಳಿ 2 ಬಾರಿ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ. ಕೆಲವೊಂದು ಕಾರಣಗಳಿಂದ ಅದು ಮುಂದುವರಿಲಿಲ್ಲ. ಅಷ್ಟರಲ್ಲಿ ಮತ್ತೆ ನಾನು ಅಧ್ಯಕ್ಷನಾದವಾಗ ಏನಾದರೂ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಸರಿ, ಅಷ್ಟೊತ್ತಲ್ಲಿ ನಮ್ಮ ಸಾಹೇಬರು, ಇಲ್ಲ ನಾನೇ ಒಂದು ಚೆನ್ನಾಗಿ ಮಾಡಿಕೊಡ್ತೀನಪ್ಪ, ನೀವ್ಯಾರು ಏನೋ ಅದಕ್ಕೇನು ಪ್ರಯತ್ನ ಪಡಬೇಡ್ರಿ, ಸ್ವಲ್ಪ ದಿವಸ ಇರಿ ಅಂತೇಳಿ ಅವರೇ ಸ್ವಲ್ಪ ಇದು ಮಾಡಿದ್ರು. ಈಗ ಸುಮಾರು 1.5 ವರ್ಷ ಆಯಿತು ಇದು ಸ್ಟಾರ್ಟಾಗಿ. ಅವರು ಈಗ ದಿನ ನಮ್ಮ ಹತ್ರ ಒಂದಿಲ್ಲ ಒಂದು ದಿವಸ, ಒಂದು ವಾರಕ್ಕೆ 2 ಸತಿ 3 ಸತಿ ಬರ್ತಾಯಿರ್ತಾರೆ, ಹೋಗ್ತಾಯಿದೆ. ಅವರು ಇದು ಹುಟ್ಟಿದ ಒಂದು ಗ್ರಾಮ. ಇವತ್ತು ಅವರು ಓದಿದಂಥ ಶಾಲೆ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಾನು 1st ಸ್ಟ್ಯಾಂಡರ್ಡು 2nd ಸ್ಟ್ಯಾಂಡರ್ಡು ಇಲ್ಲಿ ಓದಿದೆ ಅಂತೇಳಿ ಅವರೇ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ಈಗ ಅವರು ಪಾಪ ಪ್ರಯತ್ನ ಪಟ್ಟು ಎಲ್ಲ ಕಂಪ್ಲೀಟಾಗಿ ಅವ್ರದ್ದೇ ಒಂದು ಉಸ್ತುವಾರಿಯಲ್ಲಿ. ಸ್ಕೂಲು ಸ್ವಲ್ಪ 7-8 ವರ್ಷ ಆಗಿತ್ತು ಅದು ಸಿಟಿಲಾಗಿ. ಅದು ಯಾರೋ ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ಸಾರ್ ಬರ್ತಾಯಿದ್ರು ನಮ್ಮವರೇ ಹಳೆ ಊರಿಂದ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಎಲ್ಲಿ ಮಕ್ಕಳ ಬಗ್ಗೆ ಕೇಳಿದ್ರೆ ಅಲ್ಲೆಲ್ಲ ಹೇಳ್ತಾಯಿದ್ರು ಹುಡುಗರು. ಆ ಥರ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನವೋದಯಾಗೆಲ್ಲ 1 ವರ್ಷಕ್ಕೆ ಒಬ್ಬರು ಇಬ್ಬರಾದರೂ ಸೆಲೆಕ್ಟ್ ಆಗ್ತಾಯಿದ್ರು. ಆ ಥರ ಓದಿಸ್ತಾಯಿದ್ರು ಸರು. ಅಂದರೆ ತುಂಬ ಸ್ಟ್ರಿಕ್ಟ್ ಇದ್ದರು ಅವರು. ಆಮೇಲೆ ಮತ್ತೆ ಯಾರೋ ಮೇಡಮ್ನ ಹಾಕಿದ್ರು. ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ತಿರೋದ್ರು. ಮೇಡಮ್ ಬಂದರು. ಅವರು ತುಂಬ ತಡವಾಗಿ ಬರೋದು ಸ್ಕೂಲ್ಗೆ. ಅವರು ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಯಾರೋ ಪೇರೆಂಟ್ಸು ಎಲ್ಲ ಕಾನ್ವೆಂಟ್ಗಳಿಗೆ ಕಳಿಸ್ಬಿಟ್ರು. ಅವಳು ಸ್ಕೂಲು ಬಾಗಿಲು ಹಾಕಿದ್ರು. ಅದಕ್ಕೆ ಅದು ಎಲ್ಲ ಹಳೇದಾಗಿತ್ತು, ನೆಂದು ತುಂಬ ಹಳೇದಾಗಿ ಬಿದ್ದೋಗಿತ್ತು. ಅದಕ್ಕೆ ನಾವು ತುಂಬ ವರ್ಷಗಳಿಂದ ಪ್ರಭಾಕರಣ್ಣ ಅವರು ಅಧ್ಯಕ್ಷರಾಗಿದ್ದರು. ಆವಾಗೆಲ್ಲ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮಾಡಿದರು. ಯಾರೂ ನಮ್ಮ ಸಹಕಾರಕ್ಕೆ ಬಂದಿರಲಿಲ್ಲ. ಈಗ ನಾವು ಪಂಚಾಯತಿ ಕಡೆಯಿಂದ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಅಣ್ಣವ್ರನ್ನ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸರು ನಾವು ಕಟ್ಟಿಸ್ತೀವಿ ಅಂತ ಅವರು ಮುಂದೆ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಗಣೇಶ್ ಬಾಬು ಅಂತ ಅವರು ಇಲ್ಲಿ ಕಾಂಟ್ರಾಕ್ಟರ್ ಕೊಟ್ಟಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೀಟ್ ಹಾಕಿ ಆಚೆ ಕಡೆ ಎಲ್ಲ ಗ್ರಿಲ್ ಹಾಕಿ, ಮೇಲೆ ಅಲ್ವಾ ಬಿದ್ದೋದ್ರೆ ಮಕ್ಕಳು ಅಂತ ಎಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಕೊಟ್ಟು ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪ್ರೇಯರ್ ಮಾಡೋದಕ್ಕೆ, ಊಟ ಬಂದರೆ ಮಕ್ಕಳು ಊಟ ತಿನ್ನೋದಕ್ಕೆ ಜಾಗ ಇಲ್ಲದ ಕಾರಣ ಕೆಳಗಡೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೇಲೆ ಮಾಡಿದ್ದೀವಿ. ಇಲ್ಲಿ ಟಾಯ್ಲೆಟು ಎಲ್ಲ ಅನುಕೂಲ ಇದೆ. ಇನ್ನು ಬೇರೆ ಏನು ಸಹಕಾರ ಬೇಕು ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಒಟ್ಟಿನಲ್ಲಿ ಇದೇ ತಿಂಗಳು ಅಂದರೆ ಮೇ 30ರಂದು ಈ ಒಂದು ಶಾಲೆಯನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ವರ್ಚುವಲ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ.
ಅದೇನೇ ಇರ್ಲಿ, ಅದಕ್ಕೆ ಹೇಳುವಂತದ್ದು ತಾನು ಜನಿಸಿದಂತ ಆ ಒಂದು ಗ್ರಾಮವನ್ನ, ತಾನು ಹುಟ್ಟಿ ಬೆಳೆದಂತ, ತಾನು ಓಡಾಡಿದಂತ ಆ ಒಂದು ರಸ್ತೆಗಳನ್ನ ನಾವು ಎತ್ತರೆತ್ತರಕ್ಕೆ ಏರ್ತಿದ್ದಾಗ ನೆನಪಿಸ್ಕೊಳ್ಬೇಕು, ಕೈಲಾದಷ್ಟು ಆ ಒಂದು ಗ್ರಾಮಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು ಅನ್ನೋದು. ಇದೇ ಕಾರಣಕ್ಕಾಗಿ ಆ ಒಂದು ಭಾವನಾತ್ಮಕ ಸಂಬಂಧವನ್ನ ಉಳಿಸಿಕೊಂಡಿರುವಂತಹ ರಾಮಲಿಂಗಾರೆಡ್ಡಿರವರ ಬಗ್ಗೆ ಇದೀಗ ತಾಲೂಕಿನ ಜನ ಹೆಮ್ಮೆ ಪಡುವಂತಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.